ಎಲ್ಲರಿಗೂ ನಮಸ್ಕಾರ. ಸಮಸ್ತ ಹಿಂದೂ ಬಾಂಧವರಿಗೆ ಒಂದು ಇವತ್ತಿನ ದಿವಸ ನಾವು ಸವಣೂರಿನಿಂದ, ಹಾವೇರಿ ಜಿಲ್ಲಾ ಸವಣೂರು ತಾಲೂಕಿನಿಂದ ಬೈಕ್ ಮುಖಾಂತರ ಪ್ರಯಾಗಕ್ಕೆ ಪ್ರಯಾಣ ಮಾಡುತ್ತಿದ್ದೇವೆ. ಇದು ವಿಠ್ಠಲ ಹರಿಮಂದಿರದಿಂದ ಪೂಜೆ ಮಾಡಿಸಿಕೊಂಡು ತದನಂತರ ಇಲ್ಲೇ ಈಗ ಸುಮಾರು 11:30 ಆಗಿದೆ. ಈಗ ಸದ್ಯ ನಾಷ್ಟಾಕ್ಕೆ ಕುಂತೇವೆ. ಮುಂದೆ ಏನೇನು ಅನುಭವ ಆಗ್ತಾವೆ ಹೋಗಿ ಬರೋ ತನಕನೂ ಏನೈತಲ್ಲ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕಂತೇಳಿ ಮಾಡೇನೆ. ಮತ್ತು ನಾವು ಹೋಗಿ ಬರೋವಂಥ ಈ ಒಂದು ನಮ್ಮ ಉದ್ದೇಶ, ಒಂದು ಛಲ, ಒಂದು ಭಕ್ತಿ ಮತ್ತು ಒಂದು ಪರಮಾರ್ಥ, ಆ ಪರಮಾತ್ಮಗೆ ನಾವು ಸೀಮಿತ ಮಾಡಿ ಅವ್ರ ಮೇಲೆ ನಾವು ಭಾರ ಹಾಕಿ ನಾವು ಇಲ್ಲಿಂದ ಹೊರಟೇವಿ. ನಿಮ್ಮೆಲ್ಲರ ಆಶೀರ್ವಾದ, ನಾವು ನೆಮ್ಮದಿಯಿಂದ, ಸುಖದಿಂದ, ಶಾಂತಿಯಿಂದ ಹೋಗಿ ಬರ್ಬೇಕಂತೇಳಿ ನಾವು ಪರಮಾತ್ಮನಲ್ಲಿ ನಾವು ಬೇಡ್ಕೊತ ಇಲ್ಲಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ಸದ್ಯ ಅಲ್ಲಿಪುರನ ನಾವು ದಾಟಿ ಇಲ್ಲಿ ನಾಷ್ಟ ಮಾಡ್ತಾ ಇದ್ದೇವೆ. ನಾಷ್ಟ ಹೇಗಪ್ಪ ಅಂತಂದರೆ, ನಾವು ಮನೆಯಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ನಾಷ್ಟ ಇದು. ಮತ್ತು ಒಣ ರೊಟ್ಟಿ, ಚಟ್ನಿ, ಪಲ್ಯ ಇವೆಲ್ಲ ಏನೈತಲ್ಲ ನಾವು ನಾಷ್ಟ ಮಾಡ್ಕೊತೀವಿ ಈಗ. ಮತ್ತು ಅದರ ನಂತರ ಇನ್ನು ಮುಂದೆ ನಾವು ಊಟಕ್ಕಾಗಲಿ ಇಲ್ಲ ನಾಷ್ಟ ಆಗಲಿ ವಸತಿ ಆಗಲಿ ಎಲ್ಲ ನಾವು ಅಡುಗೆ ಮಾಡಿಕೊಂಡು ನಾವು ಊಟ ಮಾಡೋದು. ನಾವು ಯಾವ ಹೋಟೆಲ್ಗೆ ಹೋಗೋಂಗಿಲ್ಲ, ಏನಿಲ್ಲ. ಎಲ್ಲ ಅಡುಗೆ ಲಗೇಜು ಎಲ್ಲ ಏನೈತಲ್ಲ ಗಾಡಿಯಲ್ಲಿ ಸ್ಟಾಕ್ ಮಾಡೀವಿ. 2 ಲಗೇಜ್ ಇವೆ, ಒಂದು ಹಿಂದ್ಗಡೆ ಕಟ್ಟಿರ್ತೇವೆ, ಒಂದು ಸೈಡ್ಗಡೆ ಇದೆ. ಈಗ ಸದ್ಯ ನಾಷ್ಟ ಮಾಡಿ ನಾವು ಇಲ್ಲಿಂದ ಮತ್ತೆ ಬಿಡ್ತೇವೆ. ಮುಂದೆ ಬರ್ತಿರ್ತಕ್ಕಂಥ ಊರಲ್ಲಿ ಮುಕ್ಕಾಂ ಮಾಡಿದ ಕೂಡಲೇ ನಾವು ಮತ್ತು ನಿಮಗೆ ಏನು ಇದರದ ಪರಿಸ್ಥಿತಿಯನ್ನು ನಾನು ಅವಲೋಕನ ಮಾಡಿ ನಾವು ಮುಂದೆ ತಿಳಿಸ್ತೇನೆ ಅಂತಂತೇಳಿ ಹೇಳ್ತಾ ನಮಸ್ಕಾರ ಮಾಡ್ತೇನೆ. ಧನ್ಯವಾದಗಳು. ವಿಠ್ಠಲ ಹರಿಮಂದಿರದಿಂದ ಪೂಜೆ ಮಾಡಿಸಿಕೊಂಡು ತದನಂತರ ಇಲ್ಲೇ ಈಗ ಸುಮಾರು 11:30 ಆಗಿದೆ. ಈಗ ಸದ್ಯ ನಾಷ್ಟಾಕ್ಕೆ ಕುಂತೇವೆ. ಮುಂದೆ ಏನೇನು ಅನುಭವ ಆಗ್ತಾವೆ ಹೋಗಿ ಬರೋ ತನಕನೂ ಏನೈತಲ್ಲ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕಂತೇಳಿ ಮಾಡೇನೆ. ಮತ್ತು ನಾವು ಹೋಗಿ ಬರೋವಂಥ ಈ ಒಂದು ನಮ್ಮ ಉದ್ದೇಶ, ಒಂದು ಛಲ, ಒಂದು ಭಕ್ತಿ ಮತ್ತು ಒಂದು ಪರಮಾರ್ಥ, ಆ ಪರಮಾತ್ಮಗೆ ನಾವು ಸೀಮಿತ ಮಾಡಿ ಅವ್ರ ಮೇಲೆ ನಾವು ಭಾರ ಹಾಕಿ ನಾವು ಇಲ್ಲಿಂದ ಹೊರಟೇವಿ. ನಿಮ್ಮೆಲ್ಲರ ಆಶೀರ್ವಾದ, ನಾವು ನೆಮ್ಮದಿಯಿಂದ, ಸುಖದಿಂದ, ಶಾಂತಿಯಿಂದ ಹೋಗಿ ಬರ್ಬೇಕಂತೇಳಿ ನಾವು ಪರಮಾತ್ಮನಲ್ಲಿ ನಾವು ಬೇಡ್ಕೊತ ಇಲ್ಲಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ಸದ್ಯ ಅಲ್ಲಿಪುರನ ನಾವು ದಾಟಿ